ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F41 ಫೋನ್ ಇರುವಂಥದ್ದು. ನಂಗೆ ಗೊತ್ತು ನೀವು ತುಂಬ ಜನ ಒಂದು ಫೋನ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಎಷ್ಟು ರೂಪಾಯಿಗೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F41 ಫೋನನ್ನು ಅನ್ಬಾಕ್ಸ್ ಮಾಡೋಣ. ಸ್ಯಾಮ್ಸಂಗ್ ಅವರು ಇದೇ ಮೊದಲ ಬಾರಿಗೆ ಒಂದು F ಸೀರೀಸ್ ಫೋನನ್ನು ಲಾಂಚ್ ಮಾಡಿರುವಂಥದ್ದು. ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರೊಳಗೆ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಪಿನ್ ಇರುವಂಥದ್ದು, ಜೊತೆಗೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಇದರೊಳಗೆ ಇರುವಂಥದ್ದು. ಅದನ್ನು ಬಿಟ್ಟರೆ ಗಮನಿಸ್ತಾ ಇದ್ರೆ ಅದ್ರ ಕೆಳಗಡೆ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ 15 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬಾಕ್ಸ್ ಒಳಗೆ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ ಈ ಒಂದು ಬಾಕ್ಸಲ್ಲಿ USB Type-C ಡಾಟಾ ಕೇಬಲ್ ಇರುವಂಥದ್ದು. Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ಒಂದು ಫೋನ್ ಫಸ್ಟ್ ಲುಕ್ಕಲ್ಲಿ ಈ ಒಂದು ಫೋನ್ ನೋಡೋದಕ್ಕೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ರೀತಿಯಲ್ಲೇ ಇರುವಂಥದ್ದು, ಆಯಿತಾ, ನೋಡೋದಕ್ಕೆ ಒಂದು ಸ್ವಲ್ಪ. ಸೊ ಇದನ್ನು ಬಿಟ್ಟರೆ ಗಮನಿಸ್ತಾ ಇದ್ರೆ ಒಂದು ಫೋನ್ ಇರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ, ಹೌದು, ಈ ಒಂದು ಫೋನು ನಿಮಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಸೇಮ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ರೀತಿಯಲ್ಲೇ ಇರುವಂಥದ್ದು, ಆಯಿತಾ. ಒಂದೇ ಒಂದು ಚೇಂಜ್ ಏನಪ್ಪ ಅಂತಂದರೆ ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು, ಇದರಲ್ಲಿ ಕ್ವಾಡ್ ಕ್ಯಾಮ್ರಾ ಇತ್ತು, ಇದರಲ್ಲಿ 4 ಕ್ಯಾಮ್ರಾ ಇತ್ತು, ಇದರಲ್ಲಿ 3 ಕ್ಯಾಮ್ರಾ ಇದೆ. ಬಿಟ್ಟರೆ ಡಿಸೈನ್ ವೈಸು ನಿಮಗೆ ಯಾವುದೇ ಚೇಂಜಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಗಮನಿಸ್ತಾ ಇದ್ರೆ ಮುಂದ್ಗಡೆ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಒಂದು ಟಿಯರ್ ಡ್ರಾಪ್ ನಾಚ್ ನಿಮಗೆ ಮುಂದ್ಗಡೆ ಸಿಗ್ತಾ ಇರುವಂಥದ್ದು. ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗಿರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇದೆ, ಬಾಟಮ್ ಸ್ವಲ್ಪ ಬೆಸಲ್ ಜಾಸ್ತಿ ಇರುವಂಥದ್ದು. ಇದರಲ್ಲಿರುವಂಥ ಗ್ಲಾಸು ಗುರಿಲ್ಲಾ ಗ್ಲಾಸ್ 3 ಆಗಿರುವಂಥದ್ದು. ಮುಂದ್ಗಡೆಯಿಂದ ಒಂದು ಒಳ್ಳೆ ಕ್ವಾಲಿಟಿಯ ಫೋನ್ ಥರ ಕಾಣುತ್ತೆ. ఎందుకు ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ಇದಾಗಿರುವಂಥದ್ದು. 2 ಕಲರು, ಗ್ರೇ ಮತ್ತು ಬ್ಲ್ಯಾಕು, ಆಯಿತಾ. ಸೊ ಗಮನಿಸ್ತಾ ಇದ್ರೆ ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಾಕ್ಸ್ ಒಳಗೆ ಬ್ಯಾಕ್ ಕವರ್ ನೀಡಿಲ್ಲ, ಸೊ ನೀವು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ನಿಮಗೆ ಒಂದು ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇಂದನೇ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು ಒಳ್ಳೆಯ ವಿಷಯ ಮತ್ತು 3.5mm ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು. ಮತ್ತು ಈ ಒಂದು ಫೋನ್ನ ಫ್ರೇಮ್ ಏನಿದೆ ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ಸೊ ಓವರಾಲ್ ಈ ಒಂದು ಫೋನ್ ಒಂದು ಒಳ್ಳೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನ್ ಆಲ್ಮೋಸ್ಟ್ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕೂಡ ಸ್ಯಾಮ್ಸಂಗ್ M31 ರೀತಿಯಲ್ಲಿರುವಂಥದ್ದು, ಆಯಿತಾ. ಮೇಜರ್ ಚೇಂಜಸ್ ಏನೂ ಇಲ್ಲ. ಆಗಲೇ ಹೇಳಿದಂಗೆ ಒಂದು ಕ್ಯಾಮ್ರಾವನ್ನು ಬಿಟ್ಟರು ಲಿಟರಲಿ ಏನೂ ಚೇಂಜಸ್ ಇಲ್ಲ ನಿಮಗೆ. ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಲಿಟ್ರಲಿ ಕ್ರೇಜಿ ಕ್ವಾಲಿಟಿಯ ಡಿಸ್ಪ್ಲೇದಾಗಿರುವಂಥದ್ದು, ಒಂದು ಪ್ರೀಮಿಯಂ ಕ್ವಾಲಿಟಿಯ ಡಿಸ್ಪ್ಲೇ ಅಂತ ಅನ್ಸುತ್ತೆ ನಿಮಗೆ, ಆಯಿತಾ. ಸ್ಯಾಮ್ಸಂಗಿಂದ ಯಾವುದೋ ಹೈ ಎಂಡ್ ಫೋನ್ ತೊಗೊಂಡ್ರೆ ಡಿಸ್ಪ್ಲೇ ಹೆಂಗಿರುತ್ತೋ ಅದೇ ರೀತಿ ನಿಮಗೆ ಡಿಸ್ಪ್ಲೇ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಡಿಸ್ಪ್ಲೇ ಆಗಿರುವಂಥದ್ದು ಮತ್ತು ತುಂಬ ಬ್ರೈಟ್ ಕೂಡ ಇರುವಂಥದ್ದು. ಸೊ ಡಿಸ್ಪ್ಲೇಗೆ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 6GB RAM ಮತ್ತು 64GB ಇಂಟರ್ನಲ್ ಮೆಮೊರಿ ಮತ್ತು ಇನ್ನೊಂದು 6GB RAM ಮತ್ತು 128GB ಇಂಟರ್ನಲ್ ಮೆಮೊರಿ. ಇದರಲ್ಲಿರುವಂಥ ಸ್ಟೋರೇಜ್ UFS 2.1ನ ಸ್ಟೋರೇಜ್ ಆಗಿರುವಂಥದ್ದು ಮತ್ತು LPDDR4 RAM ಆಗಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ Exynos 9611 ಪ್ರೊಸೆಸರ್ ಇರುವಂಥದ್ದು, ಒಂದು ಮಿಡ್ ಎಂಡ್ ಪ್ರೊಸೆಸರ್ ಆಗಿರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ತುಂಬ ಕಡಿಮೆ ಪವರ್ ಇರುವಂಥ ಪ್ರೊಸೆಸರ್ ಅಲ್ಲ, ಮಿಡ್ ಎಂಡು. ಅಂಥದ್ದು ಬೆಂಚ್ ಮಾರ್ಕು ಸುಮಾರು 1,90,000 ರೇಟಿಂಗನ್ನು ಕೊಡುತ್ತೆ, ಆಯಿತಾ. ಸೊ ನೀವು ಆರಾಮಾಗಿ ಎಲ್ಲ ಗೇಮ್ಗಳನ್ನು ಒಂದು ಮೀಡಿಯಂ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನನಗನ್ನಿಸ್ದಂಗೆ ಈ ಒಂದು ಫೋನ್ ಲಾಂಚ್ ಆಗ್ತಿರುವಂಥ ಪ್ರೈಸಲ್ಲಿ ನಿಮಗೆ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ಗಳು ಸಿಗ್ತವೆ. ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ಗಳು ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಸ್ಯಾಮ್ಸಂಗಲ್ಲಿ ನಿಮಗೆ ಸಿಗಲ್ಲ, ಅದೊಂದು ನಮಗೆ ಬೇಜಾರಾಗುವಂಥ ವಿಷಯ. ಸೊ ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್ನೇ, Exynos 9611. ಸೊ ಇದನ್ನು ಪ್ರಿಫರ್ ಮಾಡ್ಬೋದು ನಾವು. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 64 MP ಮೈನ್ ಸೆನ್ಸರ್ ಇದಾಗಿರುವಂಥದ್ದು. 1.8 ಅಪರ್ಚರು, ಲೋ ಲೈಟಲ್ಲೂ ಸಹ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು, ಆಯಿತಾ. ಹೆವಿ ಒಳ್ಳೆ ಕ್ವಾಲಿಟಿಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಪ್ರೆಸೆನ್ಸ್ಗೆ ಒಂದು ಬೆಸ್ಟ್ ಕ್ಯಾಮ್ರಾವನ್ನು, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಇದಾಗಿದೆ ಅಂತ ಹೇಳ್ಬೋದು ಒಂದು ರೀತಿ. ಇದನ್ನು ಬಿಟ್ಟರೆ ಇನ್ನೊಂದು 8 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ಹೆವಿ ವೈಡ್ ಆಗಿದೆ. ಈ ಒಂದು ಕ್ಯಾಮ್ರಾ ಕೂಡ ಪ್ರೊಡ್ಯೂಸ್ ಮಾಡುವಂಥ ಫೋಟೋ ತುಂಬ ಕ್ಲಿಯರಾಗಿ ಬರುತ್ತೆ, ಆಯಿತಾ. ಎಷ್ಟು ಫೋನ್ಗಳಲ್ಲಿ ಒಂದು ಗ್ರೇನ್ಸ್ಗಳು ಬಂದುಬಿಡುತ್ತೆ, ಇದರಲ್ಲಿ ಅಷ್ಟೊಂದು ಗ್ರೇನ್ ಬಂದಿದ್ದು ನಾನು ನೋಡಲಿಲ್ಲ, ಅದು ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಜೊತೆಗೆ ಈ ಒಂದು ಫೋನಲ್ಲಿ 5 MP ಒಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನ್ ಇರುವಂಥ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ, ಆಯಿತಾ.
ಕ್ರೇಜಿ ಕ್ವಾಲಿಟಿ ಇರುವಂಥದ್ದು. ಆ ಒಂದು ಫೋಟೋ ಸ್ಯಾಂಪಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಆಯಿತಾ. ನನಗಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಈ ಒಂದು ಫೋನ್ ಇರುವಂಥ ಫ್ರಂಟ್ ಕ್ಯಾಮ್ರಾ. ಸೊ ಓವರಾಲ್ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಸೊ ಇಂಪ್ರೆಸಿವ್ ಅಂತೀನಿ ಈ ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ. ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ವಿಡಿಯೋ ಆಯಿತಾ ಎಷ್ಟು ಕ್ರೇಜಿಯಾಗಿ ಬರ್ತಿದೆ ಅಂತ ಅಂದರೆ ಸೌಂಡು ಕೂಡ ಈ ಒಂದು ಫೋನ್ನ ಮೈಕಿಂದ ರೆಕಾರ್ಡ್ ಆಗಿರುವಂಥದ್ದು. ಲಿಟ್ರಲಿ ವ್ಲಾಗಿಂಗ್ ಎಲ್ಲ ತುಂಬ ಸೂಪರ್ ಆಗಿದೆ. ಸೊ ಗಮನಿಸ್ತಾ ಇದ್ದರೆ ಒಂದು ರೇರ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಕ್ರೇಜಿ ಆಗಿದೆ ಆಯಿತಾ. 4K ರೆಕಾರ್ಡನ್ನು ಮಾಡುತ್ತೆ, ತುಂಬ ಸ್ಟೇಬಲ್ ಇದೆ, ಶೇಕ್ ಆಗಲ್ಲ, ತುಂಬ ಚೆನ್ನಾಗಿ ಸ್ಟೆಬಿಲೈಸ್ ಮಾಡುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾನ ಏನು ಶೂಟ್ ಮಾಡಿದೆ ಅದು ಫುಲ್ HD ಮಾತ್ರ ರೆಕಾರ್ಡ್ ಆಗ್ತಿರುವಂಥದ್ದು. ಮತ್ತು ಮೈಕ್ನ ಕ್ವಾಲಿಟಿ ಗಮನಿಸ್ತಾ ಇದ್ದೀರಾ, ಔಟ್ಸೈಡ್ ನಾಯ್ಸ್ ಇರಬೇಕಾದ್ರೆ ಹೆಂಗೆ ರೆಕಾರ್ಡ್ ಆಗುತ್ತೆ ಅಂತ. ಇದರ ನಂತರ ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ ಗಮನಿಸ್ತಾ ಇದ್ದಾರೆ. ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥ ಇದು ಕೂಡ ಒಂದು ಲೆವೆಲ್ಗೆ ತುಂಬ ಫಾಸ್ಟ್ ಆಗಿದೆ. ಸೊ ನನಗೆ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಿಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. 6000 mAh ಕೆಪಾಸಿಟಿ ಅಂತಂದರೆ ಹೆವಿ, ಆರಾಮಾಗಿ ಒಂದು 2 ದಿನ, ಒಂದು ಮಾಡ್ರೇಟ್ ಯೂಸ್ಗೆ 2 ದಿನ ನಿಮಗೆ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಬಾಕ್ಸಲ್ಲಿ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿರುವಂಥದ್ದು ಒಂದು ಒಳ್ಳೆ ವಿಷಯ. ಇನ್ನೂ ಜಾಸ್ತಿ ನೀಡಬಹುದಿತ್ತು ಆಯಿತಾ, 15 ವ್ಯಾಟ್ ಕೂಡ ನಾಟ್ ಬ್ಯಾಡ್. ಜೊತೆಗೆ ಒಂದು ಫೋನ್ ಆಂಡ್ರಾಯ್ಡ್ 10ನ ಬೇಸ್ ಮೇಲೆ ರನ್ ಆಗ್ತಿರುವಂಥ One UI ರನ್ ಮಾಡ್ತಿರುವಂಥದ್ದು. ನಿಮ್ಗೆ ಅಷ್ಟೊಂದೇನು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಆಯಿತಾ. ಇವ್ರದೇ ಒಂದು ಫುಲ್ಲಿ ಕಸ್ಟಮೈಸ್ಡ್ ಆಪರೇಟಿಂಗ್ ಸಿಸ್ಟಮ್ ಇದಾಗಿರುವಂಥದ್ದು. ಈ ಒಂದು ಫೋನಲ್ಲಿ ನಿಮಗೆ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ವಾಲಿಟಿ ಡೀಸೆಂಟ್ ಆಗಿದೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜೋರಾಗಿ ಕೇಳುತ್ತೆ, ಡೀಸೆಂಟ್ ಆಗಿದೆ ಕ್ವಾಲಿಟಿ. ಸೊ ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಆದರೆ ಕೇಳ್ಬೋದು ಈ ಒಂದು ಫೋನ್ ನಾನು ಪರ್ಚೇಸ್ ಮಾಡಬಹುದಾ ಅಂತ. ಬೆಲೆ ಬಗ್ಗೆ ಫಸ್ಟ್ ಮಾತಾಡಬೇಕಂತಂದರೆ ಆ್ಯಕ್ಚುಲಿ ಈ ಒಂದು ಫೋನು 17,000 ರೂಪಾಯಿಗೆ ಲಾಂಚ್ ಆಗ್ತಿರುವಂಥದ್ದು ಆಯಿತಾ. 17,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಬಟ್ ಈ ಒಂದು ಬಿಗ್ ಬಿಲಿಯನ್ ಡೇ, ಈ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಬಿಗ್ ಬಿಲಿಯನ್ ಡೇ ಸೇಲ್ ಏನಾಗ್ತಾ ಇದೆ ಆ ಟೈಮಲ್ಲಿ 1,500 ರೂಪಾಯಿ ಕಡಿಮೆ ಆಗ್ತಾ ಇರುವಂಥದ್ದು. ಹೌದು, 1,500 ರೂಪಾಯಿ ಕಡಿಮೆ ಆಗಿ 15,500 ರೂಪಾಯಿಗೆ ನಿಮಗೆ ಒಂದು ಫೋನ್ ಸಿಗ್ತಾ ಇದೆ. ಜೊತೆಗೆ ಬ್ಯಾಂಕ್ ಆಫರ್ ನೀವೇನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಬ್ಯಾಂಕ್ ಕಾರ್ಡ್ ಇರುತ್ತಲ್ವ, ಒಂದು ಕಾರ್ಡ್ ಆಫರ್ ಎಲ್ಲ ಇರುತ್ತಲ್ವ, ಅದನ್ನೇನಾದರೂ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಕೇವಲ 14,000 ರೂಪಾಯಿಗೆ ಒಂದು ಫೋನ್ ಸಿಗುತ್ತೆ ಆಯಿತಾ. 14,000 ರೂಪಾಯಿ ಕಣ್ಣು ಮುಚ್ಕೊಂಡ್ಬಿಟ್ಟು ಈ ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ಪೆಸಿಫಿಕೇಶನ್ ಏನು ನೀಡ್ತದೆ, AMOLED ಡಿಸ್ಪ್ಲೇ ಆಗಿರ್ಬೋದು, ದೊಡ್ಡ ಬ್ಯಾಟ್ರಿ ಆಗಿರ್ಬೋದು, ಒಂದು ಡೀಸೆಂಟ್ ಪ್ರೋಸೆಸರ್, ಒಂದು ಒಳ್ಳೆ ಕ್ಯಾಮ್ರಾ. ಸೊ 14,000 ರೂಪಾಯಿಗೆ ನನಗನ್ನಿಸ್ತಂಗೆ ಬೇರೆ ಯಾವ ಫೋನ್ಗಳು ಸಹ ನೀಡ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 14,000 ರೂಪಾಯಿಗೆ ವರ್ತ್, ಕಂಪ್ಲೀಟ್ಲಿ ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 15,000 ರೂಪಾಯಿ ಒಳಗಡೆ ನೀವು ಯಾವ್ದಾದ್ರು ಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಒಂದು ಫೋನ್ನ ನೀವು ಪ್ರಿಫರ್ ಮಾಡ್ಬೋದು. ಸೊ ತುಂಬ ಒಳ್ಳೆ ಸ್ಪೆಸಿಫಿಕೇಶನ್ ಇದು ಹೊಂದಿರುವಂಥದ್ದು. ಬಟ್ 17,000 ರೂಪಾಯಿ ಹೌದು ಸ್ವಲ್ಪ ಜಾಸ್ತಿ ಆಯಿತು. ಲೈಕ್ ಏನೋ ಆಫರ್ ಏನೂ ಇಲ್ಲ ಅಂತಂದರೆ 17,000 ರೂಪಾಯಿ ಜಾಸ್ತಿನೇ ಆಯಿತಾ. M31 ಅಮೆಝಾನಲ್ಲಿ 16,500 ಇರುವಂಥದ್ದು. ಸೊ 17,000 ರೂಪಾಯಿ ಹೌದು ಬೆಲೆ ಸ್ವಲ್ಪ ಜಾಸ್ತಿ ಆಯಿತಾ ಅಂತ. ಬಟ್ ಆಫರ್ನ ಯೂಸ್ ಮಾಡ್ಕೋತಿದ್ದೀರಾ ಅಂತಂದರೆ ನನಗೆ ಅನಿಸ್ತಂಗೆ 14,000 ರೂಪಾಯಿ ಆರಾಮಾಗಿ ಒಂದು ಫೋನಿಗೆ ಕೊಡ್ಬೋದು ಅಂತ ಇಷ್ಟಪಡ್ತೀನಿ. ಕ್ರೇಜಿ ಫೋನ್ ಆಗುತ್ತೆ 14,000 ರೂಪಾಯಿದು. ಸೊ ಇದು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಇಷ್ಟಪಡ್ತೀನಿ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಲವರಿಗೆ ಕಾಮೆಂಟ್ ತಿಳಿಸ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.